ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇವತ್ತು ಸಾಟರ್ಡೆ ಗೈಸ್. ನಾನು ಎಲ್ಲಿದ್ದೀನಿ ಅಂತ ನೋಡೋದಾದ್ರೆ ನನ್ನ ಶಾಪಲ್ಲಿದ್ದೀನಿ, ನಮ್ಮ ಶಾಪಲ್ಲಿ. ಸೊ ಯಾಕೆ ಹೋಗಿದ್ದು ಅಂದರೆ ಆಯುಷ್ದು ಸ್ಕೂಲ್ಗೆ ಹೋಗ್ಲಿಕ್ಕಿತ್ತು, ಸ್ವಲ್ಪ ಸ್ಕೂಲಲ್ಲಿ ಕೆಲಸ ಇತ್ತು. ಸೊ ಸ್ಕೂಲ್ಗೆ ಹೋಗೋ ಮುಂಚೆ ಶಾಪ್ ಓಪನ್ ಮಾಡಿ ದೇವರಿಗೆ ದೀಪ ಇಟ್ಟು ಹೋಗುವ ಅಂತೇಳಿ ಶಾಪ್ ಹತ್ರ ಬಂದಿದ್ವಿ. ಕಂಪ್ಲೀಟಾಗಿ ಶಾಪ್ ಏನು ಓಪನ್ ಮಾಡಿಲ್ಲ, ಜಸ್ಟ್ ಒಂದು ಶಟರ್ ಅಷ್ಟೇ ಓಪನ್ ಮಾಡಿ ದೇವರಿಗೆ ದೀಪ ಇಟ್ಟು ಮತ್ತೆ ನಾವು ಅಲ್ಲಿಂದ ಸ್ಕೂಲ್ಗೆ ಹೊರಟ್ವಿ. ಸ್ವಲ್ಪ ಸ್ಕೂಲಲ್ಲಿ ಕೆಲಸ ಇತ್ತು, ಹಾಗಾಗಿ ಬೇಗ ಹೋಗಿ ಬರೋಣ ಅನ್ಕೊಂಡು ಬೆಳಗ್ಗೆ ಬೇಗನೆ ಹೊರಟ್ವಿ. ಯಾಕಂದ್ರೆ ಮತ್ತೆ ಸಾಟರ್ಡೆ ಆಗಿದ್ರಿಂದ ಮಧ್ಯಾಹ್ನ ಟೀಚರ್ಸ್ಗಳು ಬ್ಯುಸಿನೂ ಇರ್ತಾರೆ ಮತ್ತೆ ಅವೈಲೇಬಲ್ ಕೂಡ ಇರೋದಿಲ್ಲ ಅಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಮತ್ತೆ ಮಳೆ ಕೂಡ ಅಷ್ಟಿಲ್ಲ, ಸೊ ಹಾಗಾಗಿ ಆರಾಮ್ಸೆ ಹೋಗಿ ಬರ್ಬೋದು. ಲಾಸ್ಟ್ ಇಯರ್ ಒಳ್ಳೆ ಮಳೆ ಬಂದಿತ್ತು. ಈ ಸತಿ ನಮ್ಮ ಉಡುಪಿಯಲ್ಲಿ ಅಷ್ಟು ಮಳೆ ಇಲ್ಲ, ಅದರಲ್ಲೂ ನಮ್ಮ ಪಡುಬಿದ್ರೆಯಲ್ಲಂತೂ ತುಂಬಾ ಕಮ್ಮಿ. ಜುಲೈಲಿ ಇಲ್ಲಾದ್ರೆ ಎಷ್ಟು ಮಳೆ ಬರ್ಬೇಕಿತ್ತು, ಜುಲೈಲಿ ಮಳೆನೇ ಇಲ್ಲ ಈ ಸರ್ತಿ. ಅದೇ ಸ್ವಲ್ಪ ಜೂನಲ್ಲಿ ಸ್ವಲ್ಪ ಬಂತಷ್ಟೇ. ಈ ಮಂತ್ ಅಂತೂ ಫುಲ್ ಮಳೆನೇ ಇಲ್ಲ. ಇಲ್ಲದಿದ್ರೆ ಲಾಸ್ಟ್ ಇಯರ್ ಎಷ್ಟು ಮಳೆ ಇತ್ತು ಈ ಟೈಮಲ್ಲಿ. ಸೊ ಇದು ನೋಡ್ಬೋದು ಟ್ರೈನ್ ಟ್ರ್ಯಾಕ್ ಗೈಸ್. ನಾನು ಲಾಸ್ಟ್ ಒಂದೆರಡು ವ್ಲಾಗಲ್ಲೂ ತೋರಿಸಿದ್ದೀನಿ. ಆಯುಷ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟ್ರೈನ್ ಟ್ರ್ಯಾಕ್ ಸಿಗುತ್ತೆ ಈ ರೂಟಲ್ಲಿ ಬಂದರೆ ಮಾತ್ರ. ಸ್ಪೆಷಲಿ ಇನ್ನೂ 2-3 ರೂಟ್ ಇದೆ, ಸೊ ಅದರಲ್ಲಿ ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಬಂದರೆ ಮಾತ್ರ ಟ್ರೈನ್ ಟ್ರ್ಯಾಕ್ ಸಿಗುತ್ತೆ. ಅಕಸ್ಮಾತ್ ಟ್ರೈನ್ ಏನಾದ್ರು ಹೋಗೋದಿದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಏನಿಲ್ಲ. ಮೇನ್ ರೋಡ್ ಬಂದು ಇದೇ ಆಗಿರುತ್ತೆ, ಸೊ ಇಲ್ಲಿಂದಾನೇ ಬರಬೇಕಾಗತ್ತೆ. ಹಾಗೆ ಮತ್ತೆ ಸ್ಕೂಲ್ಗೆ ಹೋದ್ವಿ. ಒಂಥರ ಈ ಸ್ಕೂಲ್ ಸ್ವಲ್ಪ ಒಳಗೆ ಗೈಸ್, ಅಂದರೆ ಸಿಟಿಯಲ್ಲಿ ಏನಲ್ಲ. ಸೊ ಹಾಗಾಗಿ ಒಂಥರ ನೇಚರ್ ಎಲ್ಲ ತುಂಬ ಚಂದ ಇದೆ, ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ತಗೊಂಡಿರುವಂಥದ್ದು. ಒಂಥರ ಖುಷಿ ಆಗ್ತಾ ಇತ್ತು. ಅದೇ ಮಳೆ ಆದರೆ ಕಷ್ಟ ಆಗುತ್ತೆ ಹೋಗಿ ಬರೋಕ್ಕೆ, ಸೊ ಮಳೆ ಇಲ್ಲದ ಕಾರಣ ಹೋಗಿ ಬರಲಿಕ್ಕೆ ಒಳ್ಳೆ ಆಯಿತು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಂತ ಏನು ವರ್ಕ್ ಏನಿರಲಿಲ್ಲ. ಆಯುಷನ್ನು ಕೂಡ ನಾನು ಮೀಟ್ ಮಾಡಲಿಲ್ಲ, ಜಸ್ಟ್ ನಮ್ದೇನು ಕೆಲಸ ಇತ್ತು ಅದನ್ನಷ್ಟೇ ನಾವು ಮುಗಿಸ್ಕೊಂಡು ಬಂದಿರುವಂಥದ್ದು. ಹಾಗೆ ಬೆಳಗ್ಗೆ ನಮ್ಮದು ಟಿಫಿನ್ ಆಗಿರಲಿಲ್ಲ, ಹಾಗಾಗಿ ಟಿಫಿನ್ಗೆ ಹೋಗೋಣ ಅಂತೇಳಿ ನಾವು ವಿಜಯ್ ಭವನ್ಗೆ ಬಂದ್ವಿ. ಇದು ನಮ್ಮ ಪಡುಬಿದ್ರಿಯ ಫೇಮಸ್ ಹೋಟೆಲ್ ವಿಜಯ್ ಭವನ್. ಸೊ ಇಲ್ಲಿ ಸಖತ್ ಟೇಸ್ಟಿ ಆಗಿರೋ ಫುಡ್ ಸಿಗುತ್ತೆ, ಅದರಲ್ಲೂ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಿ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಈ ವಿಜಯ್ ಭವನನ್ನೇ ಪ್ರಿಫರ್ ಮಾಡುವಂಥದ್ದು. ಸೊ ನಾನು ನನ್ನ ಫೇವ್ರೆಟ್ ಪುಲಾವ್ ತೊಗೊಂಡಿದ್ದೆ ಆ್ಯಂಡ್ ಹಸ್ಬೆಂಡು ಇಡ್ಲಿ ವಡಾ ಸಾಂಬಾರು ತೊಗೊಂಡಿದ್ದು. ಸೊ ಅದಾದಮೇಲೆ ಒಂದು ಅಂಜೂರ ಜ್ಯೂಸ್ ತೊಗೊಂಡಿದ್ದೆ, ಹಸ್ಬೆಂಡ್ ಕೂಡ ಅದೇ ತೊಗೊಂಡಿದ್ರು. ತುಂಬಾ ಚೆನ್ನಾಗಿತ್ತು ಗೈಸ್, ಹೆಲ್ದಿ ಕೂಡ. ಅದರಲ್ಲಿ ಐ ಥಿಂಕ್ ಹನಿ ಹಾಕಿದ್ರು ಅನ್ಸುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ನೀವು ಒಂದು ವಿಜಯ್ ಭವನ್ಗೆ ಏನಾದರೂ ಹೋದರೆ ಒಂದ್ಸತಿ ಅಂಜೂರ ಜ್ಯೂಸ್ನ ಟ್ರೈ ಮಾಡಿ, ಬಿಕಾಸ್ ನನಗೆ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗುತ್ತಾ ನೋಡಿ. ಸೊ ಹಾಗೆ ವಿಜಯ್ ಭವನಲ್ಲಿ ನಿಮ್ಗೆ ಯಾವ ಥರ ಡಿಶ್ ಇಷ್ಟ ಆಗುತ್ತೆ ನೀವು ಹೋಗಿದ್ರೆ, ಆ್ಯಂಡ್ ಹೋಗದೆ ಇದ್ದವರು ನಮ್ಮ ಪಡುಬಿದ್ರೆ ಸೈಡ್ ಬಂದರೆ ವಿಜಯ್ ಭವನ್ ಅನ್ಸುತ್ತೆ ಹೋಗಿ. ಸೊ ಅಲ್ಲಿ ಫುಡ್ಡು ನನಗಂತೂ ಸಖತ್ ಇಷ್ಟ ಆಗುತ್ತೆ. ಅಷ್ಟೇ, ಟಿಫಿನ್ ಮಾಡಿಕೊಂಡು ಸೀದಾ ನಾವು ಮನೆ ಕಡೆಗೆ ಬಂದ್ವಿ. ಅದಾದಮೇಲೆ ನಾನು ಯಾವುದೇ ರೀತಿಯ ವಿಡಿಯೋನ ಶೂಟ್ ಮಾಡಿಲ್ಲ, ಬಟ್ ಸಂಜೆ ಅಷ್ಟೊತ್ತಿಗೆ ಸಿಂಧು ಹಲಸಿನಣ್ಣನ್ನು ಕಟ್ ಮಾಡ್ತಾ ಇದ್ಲು. ಸೊ ಅದೊಂದು ಸ್ವಲ್ಪ ವಿಡಿಯೋನ ತಕ್ಕೊಂಡೆ. ಬಿದ್ದಿದ ಇದು ತೆಗ್ದಿದ ಅಂತ ಹೇಳಿದ್ರು. ತೆಗೆಯೋದಾದ್ರೆ ನನ್ನ ಕೇಳಿ ತೆಕ್ಕೊಡ್ತಿದ್ರು. ಮತ್ತೆ ಅಲ್ಲಿ ನಮ್ಮ ಹೋದಾಗ ಕಟ್ ಮಾಡ್ಕೊಂತ ಕಟ್ ಮಾಡಿ ಅವ್ರಿಗೆ ಅರ್ಧ ಕೊಟ್ಟೆ. ಇದು ಅರ್ಧದ ಇದು ಫುಲ್ ತರನೇ ಕಾಣಿಸ್ತದೆ. ಮೇಲ್ಗಡೆ ಸ್ವಲ್ಪ ಕಟ್ ಆಗಿದೆ. ಕಟ್ ಮಾಡಿದ್ಯಾ ನೀವೇ ಮಾಡಿದ್ಯಾ? ಮನೆ ಮಾಡಿ ದೊಡ್ಡ ಭಾಗ ನಾವು ಇಟ್ಕೊಂಡ್ ಬಂದಿದ್ದೀನಿ, ಸಣ್ಣ ಭಾಗ ಅವರೇ ಸಾಕೊಂಡ್ರ. ನೀವು ಹೋಗೊಳಗೆ ಸಿಂಧುಗೆ ಹಲಸಿನ ಹಣ್ಣು ತಿನ್ಬೇಕು ಅಂತ ಆಸೆ ಆಗಿತ್ತಂತೆ, ಹಾಗೆ ಪಕ್ಕದ ಮನೇಲಿ ಹೋಗಿ ಹಲಸಿನ ಹಣ್ಣು ತಗೊಬಂದು ಕಟ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ನಮ್ಮನೆಲ್ಲ ಸುಮಾರು ಇತ್ತು, ಎಲ್ಲ ಕೊಟ್ಟು ಸುಮಾರೆಲ್ಲ ಖಾಲಿ ಆಯಿತು. ಆ್ಯಂಡ್ ನಾವು ಸ್ವಲ್ಪ ತಿಂಡಿ ಎಲ್ಲ ಮಾಡಿದ್ವಿ. ಸೊ ಹಾಗೆ ಇವಾಗ ಅದು ಹಾಗೆಲ್ಲ ಇರುವಾಗ ಆಸೆ ಆಗೋದಿಲ್ಲ, ಇಲ್ಲದಾಗ ಆಸೆ ಆಗೋದು. ಅದಕ್ಕೆ ಸಿದ್ದು ಹೋಗಿ ಆಚೆ ಮನೆ ಅತ್ತೆ ಹತ್ರ ಹೋಗಿ ತಗೊಂಡು ಬಂದಿದ್ದಾಳೆ, ಅದನ್ನೇ ಕಟ್ ಮಾಡ್ತಾ ಇದ್ಲು. ಬಾ ಅಂತ ಕರೆದ್ಲು ನಾನು. ಸೊ ನಾನು ಸಹ ಹೋದೆ. ಸೊ ಸಖತ್ತು ಟೇಸ್ಟಿ ಆಗಿತ್ತು ಅನ್ಸುತ್ತೆ, ಯಾಕಂದರೆ ತುಂಬ ದಿನ ಆದ್ಮೇಲೆ ತಿಂತಿದ್ದಲ್ಲ, ಹಾಗಾಗಿ ಟೇಸ್ಟ್ ಅನ್ನಿಸ್ತಾ ಇತ್ತು. ಬಟ್ ಏನಾಗುತ್ತೆ ಅಂದರೆ ಮಳೆಗೆ ಸ್ವಲ್ಪ ನೀರು ಎಳ್ಕೊಳುತ್ತಲ್ಲ, ಸೊ ಹಾಗಾಗಿ ನೀರು ಥರ ಅನಿಸುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಹೇಳ್ದಂಗೆ ತಿನ್ನಬೇಕು ಅಂತ ಕ್ರೇವಿಂಗ್ ಇರುತ್ತಲ್ಲ, ಆವಾಗ ಒಂಥರ ತಿಂದಾಗ ಟೇಸ್ಟ್ ಜಾಸ್ತಿ ಅನಿಸುತ್ತೆ ಹಾಗೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅದು ಸಂಡೇ ವಿಡಿಯೋ ಆಗಿರುತ್ತೆ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.